ನಾವು ಈ ಹಿಂದೆ ಮಂಡ್ಯದಲ್ಲಿ ಏನೋ ಒಂದು ಅವಘಡ ನಡೆದಿತ್ತು. ಋತಿಕ್ಷಾ ಅನ್ನುವಂಥ ಒಂದು ಹೆಣ್ಮಗು ತೀರೋದಾಗ ನಾನು ಒಂದು ವಾಗ್ವಾದ ಮಾಡಿದ್ದೆ, 10,000 ಹೆಲ್ಮೆಟನ್ನು ಕೊಡ್ತೀವಿ ಅಂತ. ಅದೇ ರೀತಿ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ವತಿಯಿಂದ 10,000 ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದೀವಿ. 27ನೇ ತಾರೀಕು ಭಾನುವಾರ ಮಧ್ಯಾಹ್ನ 3:15 ಗಂಟೆಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರ ನೇತೃತ್ವದಲ್ಲಿ ವಿದ್ಯುಕ್ತವಾಗಿ ಆ ಹೆಲ್ಮೆಟ್ ಕೊಡುವ ವಿಚಾರಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅಲ್ಲ, ಜನಗಳ ಸುರಕ್ಷತೆಗಾಗಿ ನಾವೊಂದು ಸ್ಲೋಗನ್ ಆಗಿದ್ದೀವಿ. ಋತಿಕ್ಷಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ನಿಮ್ಮ ಸುರಕ್ಷತೆಗಾಗಿ ಪ್ರೀತಿಯಿಂದ ಸಚ್ಚಿದಾನಂದ ಅನ್ನುವಂಥ ಒಂದು ಲೋಗೋ ಅಡಿಯಲ್ಲಿ ಈ ಒಂದು ಜನರ ಸುರಕ್ಷತೆಗಾಗಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಯುವಕರು ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಈ ಭಾಗದಲ್ಲೆಲ್ಲ ಯುವಕರು ಯುವತಿಯರು ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ಕೆಲಸಕ್ಕೋಸ್ಕರ ಓಡಾಡೋದ್ರಿಂದ ಮೊದಲನೇ ಹಂತದಲ್ಲಿ ಯುವಕರಿಗೆ ಗುರಿಯಾಗಿಸ್ಕೊಂಡು 10,000 ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೌದು, ಯಾರಿಗೆ ಮಗು ಆಗಿದೆ, ಅದಾಗಬಾರ್ದಾಗಿತ್ತು. ಜೀವ ಅಮೂಲ್ಯವಾದದ್ದು. ಎಲ್ಲರೂ ಯಾರ್ಯಾರು ಟೂ ವೀಲರ್ ವೆಹಿಕಲಲ್ಲಿ ಓಡಾಡ್ತೀರಿ, ದಯಮಾಡಿ ಪೊಲೀಸರಿಗೋಸ್ಕರ ಅಲ್ಲ, ನಿಮ್ಮಗಳ ಸುರಕ್ಷತೆಗೋಸ್ಕರ ನೀವು ಹೆಲ್ಮೆಟನ್ನು ಧರಿಸ್ಕೊಂಡು ಓಡಾಡಬೇಕು. ನಾ ಈಗ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ತರಿಸಿದ್ದೀವಿ. ಕೊಡಪ್ಪ ಇಲ್ಲಿ ಅದು ಹೆಲ್ಮೆಟ್. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರ್ಯಾರಿಗೆ DL ಇದೆ ಅದನ್ನು ಪರಿಶೀಲಿಸಿ ಅವರಿಗೆ ಹೆಲ್ಮೆಟ್, ಯುವಕ ಯುವತಿಯರಿಗೆ ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 10,000 ಜನ. ಹೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.